ಚಿಕನ್ ಮಸಾಲಾ. ನಮ್ಮ ಮೆಟ್ರೋ ಹಸಿರು ಮಾರ್ಗ ಸೇವೆಯಲ್ಲಿ ವಿಳಂಬ ಎದುರಾಗಿದೆ. ಹಸಿರು ಮಾರ್ಗದಲ್ಲಿಯೇ ತಾಂತ್ರಿಕ ಸಮಸ್ಯೆಯಿಂದಾಗಿ ಸಂಚಾರ ವಿಳಂಬಗೊಂಡಿದೆ. ಬಿಎಂಆರ್ಸಿಎಲ್ ಸಿಬ್ಬಂದಿಯಿಂದ ತುರ್ತು ಕಾರ್ಯಾಚರಣೆಯೂ ಕೂಡ ಆರಂಭ ಆಗಿದೆ. ಸಾಮಾನ್ಯ ಮೆಟ್ರೋ ಸೇವೆಯನ್ನ ಪುನಃಸ್ಥಾಪಿಸೋದಕ್ಕೆ ತುರ್ತು ಕೆಲಸವನ್ನ ಮಾಡಲಾಗ್ತಾ ಇದೆ. ದೋಷ ನಿವಾರಣೆಯ ಬಳಿಕ ಹಂತ ಹಂತವಾಗಿ ಸಾಮಾನ್ಯ ಸೇವೆ ಲಭ್ಯವಾಗುತ್ತೆ. ನಮ್ಮ ಮೆಟ್ರೋ ಹಸಿರು ಮಾರ್ಗ ಸೇವೆಯಲ್ಲಿ ಇದೀಗ ಟೆಕ್ನಿಕಲ್ ಇಶ್ಯೂ ಉಂಟಾಗಿದ್ದು ಪ್ರಯಾಣಿಕರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಎಂದಿನಂತೆ ಕೆಲಸ ಕಾರ್ಯಕ್ಕೆ ಹೋಗಬೇಕು ಅಂತ ಹೇಳಿ ಮೆಟ್ರೋದಲ್ಲಿ ಪ್ರಯಾಣ ಬಳಸೋದಕ್ಕೆ ಬಂದಾಗ ಈ ರೀತಿಯಾದಂತಹ ಟೆಕ್ನಿಕಲ್ ಇಶ್ಯೂ ಎದುರಾಗಿದೆ. ಈ ಬಗ್ಗೆ ಬಿಎಂಆರ್ಸಿಎಲ್ ಇದೀಗ ವಿಷಾದವನ್ನು ವ್ಯಕ್ತಪಡಿಸಿದೆ. ತಾಂತ್ರಿಕ ದೋಷವನ್ನು ಸರಿಪಡಿಸೋದಕ್ಕೆ ತುರ್ತು ಕಾರ್ಯಾಚರಣೆ ನಡೀತಾ ಇದೆ. ಸಾಮಾನ್ಯ ಮೆಟ್ರೋ ಸೇವೆಯನ್ನ ಪುನಃಸ್ಥಾಪಿಸೋದಕ್ಕಾಗಿ ಯುದ್ಧೋಪಾದಿಯಲ್ಲಿ ಕೆಲಸಗಳು ನಡೀತಾ ಇದೆ. ಅಂದ್ರೆ ಬಹಳ ಫಾಸ್ಟ್ ಆಗಿ ಕೆಲಸಗಳು ಆಗ್ತಾ ಇದೆ. ಟೆಕ್ನಿಕಲ್ ಇಶ್ಯೂ ನಿವಾರಣೆಯಾದ ಬಳಿಕ ಹಂತ ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ಸಾಮಾನ್ಯ ಮೆಟ್ರೋ ಸೇವೆ ರೀಸ್ಟಾರ್ಟ್ ಅಂತ ಹೇಳಿ ಬಿಎಂಆರ್ಸಿಎಲ್ ಕೂಡ ಇದೀಗ ತಿಳಿಸಿದೆ. ಸೊ ಕಳೆದ ಕೆಲವು ದಿನಗಳ ಹಿಂದೆ ಅಷ್ಟೇ ಇದೇ ರೀತಿಯಾಗಿ ತಾಂತ್ರಿಕ ಇಶ್ಯೂ ಕೂಡ ಆಗಿತ್ತು. ಸಾಕಷ್ಟು ಜನ ಪ್ರಯಾಣಿಕರು ಒದ್ದಾಡುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಅದೇ ರೀತಿ ಈಗ ಹಸಿರು ಮಾರ್ಗ ಸೇವೆಯಲ್ಲಿ ಮತ್ತೆ ವಿಳಂಬ ಆಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ. ಮಂಜುನಾಥ್, ಬಹುಶಃ ಇದು 3ನೇ ಬಾರಿ ನಮ್ಮ ಮೆಟ್ರೋದಲ್ಲಿ ಈ ರೀತಿಯಾದಂಥ ಸಮಸ್ಯೆ ಆಗ್ತಾ ಇರೋದು. ಸದ್ಯ ಹಸಿರು ಮಾರ್ಗ ಸೇವೆಯಲ್ಲಿ ಎಷ್ಟೊತ್ತು ವಿಳಂಬ ಆಗತ್ತೆ, ಏನ್ ಕಾರಣ? ಆಗಾಗ ಕೈ ಕೊಡುವಂತ ಕೆಲಸ ಆಗ್ತಾ ಇದೆ. ಕಾರಣ ಎಷ್ಟೇ ತಾಂತ್ರಿಕ ದೋಷ ಅಂತ. ಕಳೆದ 1 ತಿಂಗಳಲ್ಲಿ ಇದು 3ನೇ ಬಾರಿ ತಾಂತ್ರಿಕ ದೋಷದಿಂದ ಪ್ರಯಾಣಿಕರಿಗೆ ತೊಂದರೆ ಕೊಡುವಂತ ಕೆಲಸ ಆಗ್ತಿದೆ ಅಂದ್ರೆ ತಪ್ಪಾಗಲ್ಲ. ಪ್ರಯಾಣಿಕರು ಸದ್ಯಕ್ಕೆ ಮೊನ್ನೆ ಅಷ್ಟೇ ಲಾಲ್ಬಾಗ್ ಆ ಒಂದು ಭಾಗದಲ್ಲೂ ಕೂಡ ಸಣ್ಣ ಪುಟ್ಟ ತೊಂದರೆ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಇದೆ. ಅದು ಸದ್ಯಕ್ಕೆ ಪ್ರಯಾಣಿಕರಿಗೆ ಯಾವ್ದೊಂದು ತೊಂದರೆ ಕೊಡ್ಲಿಲ್ಲ ಅನ್ನುವಂಥದ್ದು ಕೂಡ ಇದೆ. ಆದ್ರೆ 15 ದಿನಗಳ ಒಳಗಾಗಿ ಏನಿದೆಯೋ ಈ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಹತ್ರ ಆಗಿತ್ತಲ್ಲ, ಆ ಸಮಸ್ಯೆ ಬ್ಯಾಕ್ ಟು ಬ್ಯಾಕ್ 2 ದಿನ ಕಂಟಿನ್ಯೂಸ್ ಆಗಿ ಆಗಿತ್ತು. ಅದಾದ ಬಳಿಕ ಪ್ರಯಾಣಿಕರು ಎಷ್ಟೆಲ್ಲಾ ತೊಂದರೆಗಳು ಅನುಭವಿಸಿದ್ರು ಎನ್ನುವಂತ ನಿಟ್ಟಿನಲ್ಲೂ ಕೂಡ ವಿಜಯಗಳು ಸೋಷಿಯಲ್ ಮೀಡಿಯಾದಲ್ಲೇ ಈಗಲೂ ಕೂಡ ಹರಿದಾಡುವಂತ ಕೆಲಸ ಆಗ್ತಾ ಇದೆ. ಲಾರಿಗಳನ್ನ ಹತ್ತಿ ಹೋಗುವಂತದ್ದಾಗ್ಲಿ, ಟ್ರಕ್ ಗಾಡಿಗಳನ್ನ ಹತ್ತಿ ಹೋಗುವಂತದ್ದಾಗ್ಲಿ, ಕೆಲವೊಬ್ಬ ಪ್ರಯಾಣಿಕರು ಟ್ರ್ಯಾಕ್ಟರ್ಗಳಲ್ಲಿ ಹೋಗಿದ್ದಂತೂ ಕೂಡ ಇದೆ. ಇದ್ರ ನಡುವೆ ಇದೀಗ ಗ್ರೀನ್ ಲೈನ್ ನಲ್ಲಿ ಅದೇ ರೀತಿಯಾದಂತಹ ಸಮಸ್ಯೆ ಪ್ರಯಾಣಿಕರಿಗೆ ತಂದೊಡ್ಡುವಂತ ಕೆಲಸ ಆಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಬೆಳಗ್ಗೆ ಪೀಕ್ ಅವರ್ ನಲ್ಲೇ ಮೆಟ್ರೋ ಸಂಚಾರ ತಾಂತ್ರಿಕ ದೋಷದಿಂದ ನಿಂತಿತ್ತು ಎನ್ನುವಂತ ನಿಟ್ಟಿನಲ್ಲಿ ಬಿಎಂಆರ್ಸಿಎಲ್ ಅವರೇ ಅಧಿಕೃತವಾಗಿ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ತಾಂತ್ರಿಕ ದೋಷ ಸರಿಪಡಿಸಲು ಬಿಎಂಆರ್ಸಿಎಲ್ ಸಿಬ್ಬಂದಿಗಳು ತುರ್ತು ಕಾರ್ಯಾಚರಣೆ ಈಗಾಗಲೇ ಆರಂಭ ಮಾಡಿದ್ದಾರೆ ಎನ್ನುವಂತ ಮಾಹಿತಿಯನ್ನು ಕೂಡ ಈಗಾಗಲೇ ಹಂಚಿಕೊಳ್ಳುವಂತ ಕೆಲಸ ಆಗಿದೆ. ಹಸಿರು ಮಾರ್ಗದಲ್ಲಿ ಪ್ರಯಾಣಿಸುವವರು ಸಮಯವನ್ನ ಪರಿಗಣಿಸಿ ಪ್ರಯಾಣ ಮಾಡಿ, ನೀವು ಅದಕ್ಕೆ ತಕ್ಕನಾದಂತಹ ಒಂದು ವ್ಯವಸ್ಥೆಯನ್ನ ಯೋಚಿಸಿ ನೀವು ಎನ್ನುವಂತ ನಿಟ್ಟಿನಲ್ಲಿ ಅವರೇ ಪರ್ಯಾಯ ಮಾರ್ಗವನ್ನ ಪ್ರಯಾಣಿಕರಿಗೆ ಒತ್ತು ನೀಡುವಂತ ಕೆಲಸ ಒಟ್ಟಾರೆಯಾಗಿ ಮಾಡ್ತಾ ಇದ್ದಾರೆ. ಈ ತಾಂತ್ರಿಕ ದೋಷ ನಿವಾರಣೆಯಾದ ಬಳಿಕ ಸಾಮಾನ್ಯವಾಗಿ ಎಂದಿನಂತೆ ಏನ್ ಸಂಚಾರ ಇತ್ತೋ ಆ ಸಂಚಾರ ನಾವು ಯಥಾಸ್ಥಿತಿಗೆ ತರುವಂತ ಕೆಲಸವನ್ನ ಮಾಡ್ತಾರೆ ಎನ್ನುವಂತ ನಿಟ್ಟಿನಲ್ಲಿ ಸದ್ಯಕ್ಕೆ ಬಿಎಂಆರ್ಸಿಎಲ್ ಅಧಿಕೃತವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಆದ್ರೆ ಬೆಳಗ್ಗೆನೆ ಪೀಕ್ ಅವರ್ ನಲ್ಲಿ ಈ ರೀತಿಯಾದಂತಹ ಸಮಸ್ಯೆಗಳಾದ್ರೆ ಪ್ರಯಾಣಿಕರಿಗೂ ಕೂಡ ತೊಂದರೆ ಆಗುತ್ತೆ. ಅವರ ಕಚೇರಿಗಳಿಗೆ ಇನ್ನಿತರ ಕೆಲಸಗಳಿಗಂತ ಹೋಗ್ತಾ ಇರ್ತಾರೆ. ಎಲ್ಲವೂ ಕೂಡ ಲೇಟ್ ಆದ್ರೆ ಅವ್ರಿಗೂ ಕೂಡ ತೊಂದರೆ ಅನುಭವಿಸುವಂತ ಕೆಲಸ ಆಗುತ್ತೆ. ಪ್ರತಿನಿತ್ಯವೂ ಕೂಡ ಮೆಟ್ರೋವನ್ನೇ ನಂಬಿಕೊಂಡು ನಾವು ಮೆಟ್ರೋ ಸಂಚಾರಕ್ಕೆ ಬರ್ತೀವಿ. ಆದ್ರೆ ಇವರು ಆಗಾಗ ತಾಂತ್ರಿಕ ದೋಷ ಎನ್ನುವಂತ ನಿಟ್ಟಿನಲ್ಲಿ ಪ್ರಯಾಣಿಕರಿಗೆ ಪ್ರತಿಯೊಂದು ರೀತಿಯಲ್ಲೂ ಕೂಡ ತೊಂದರೆ ಕೊಡುವಂತ ಕೆಲಸ ಮಾಡ್ತಾರೆ. ಇದಕ್ಕೆ ಶಾಶ್ವತ ಪರಿಹಾರವನ್ನ ಕಲ್ಪಿಸ್ಲಿಕ್ಕೆ ಯಾಕೆ ಇವ್ರ ಕೈಲಿ ಆಗ್ತಿಲ್ಲ ಎನ್ನುವಂತ ಸ್ಪಷ್ಟವಾದಂತ ಒಂದು ಉದಾಹರಣೆ ರೂಪದಲ್ಲಿ ಮೆಟ್ರೋದವ್ರನ್ನ ಮನವಿ ರೂಪದಲ್ಲಿ, ಜೊತೆಗೆ ಬೇಸರದ ಸಂಗತಿ ರೂಪದಲ್ಲಿ ಮೆಟ್ರೋದ ನಿಗಮದ ವಿರುದ್ಧವಾಗಿ ಆಕ್ರೋಶನ ಹೊರಗಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ದಿವ್ಯಾ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.